ಬೆಂಗಳೂರೇ ಆಗಿರಲಿ, ಕೇರಳನೇ ಆಗಿರಲಿ, ನಮ್ಮ ಗಾಡಿನ ಹಿಡಿಯೋದು ಮಾತ್ರ ನಿಲ್ಲಿಸಲ್ಲ ಇವರು. ಆಲಯ ಮೃಗಾಲಯ ಬಾನಾಡಿಗಳ ನಿಲಯ. ಅದೆಷ್ಟು ಸಲ ಚೆಕ್ ಮಾಡ್ತೀರಾ ಗುರು ಗಾಡಿಗಳನ್ನ? ಒಂದು ಸಲ ಹಿಡಿಬೇಕು, ಚೆಕ್ ಮಾಡಿ ಕಳಿಸ್ಕೊಡ್ಬೇಕು. ಪ್ರತಿ ಚೆಕ್ ಪೋಸ್ಟ್ನಲ್ಲೂ ಇಳಿಸ್ಬಿಟ್ಟು ಚೆಕ್ ಮಾಡಿಸಿದ್ರೆ ಹಂಗೆ. Sorry, sir. Come from Bangalore, sir. Bangalore. Yes, sir. You too? Sultan Battari. Just smoke it, sir. Put your helmet, please. Yeah, sir. ಪೆಟ್ರೋಲ್ ಇಲ್ಲೇ ಫುಲ್ ಟ್ಯಾಂಕ್ ಮಾಡಿಸ್ಕೊಂಬಿಡೋಣ. ಮತ್ತು ಕೇರಳದಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಅಂತ ಹೇಳ್ತಿದ್ದಾರೆ. ಹಾರ್ಡ್ಲಿ ನಂಗೆ ತಿಳಿದು ಒಂದು 7-8 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಬಟ್ ಎಷ್ಟೇ ಆಗಲಿ ಇಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಬಿಟ್ರೆ ಅಟ್ಲೀಸ್ಟ್ ಒಂದು ಗುಂಡ್ಲುಪೇಟೆವರೆಗೂ ಹೋಗ್ಬೋದು. ಸೊ ಅಲ್ಲಿಂದ ನೋಡೋಣ. ಪೆಟ್ರೋಲ್ 99 ರೂಪಾಯಿ ಇದೆ ನಮ್ಮಲ್ಲಿ. ಅಲ್ಲಿ ನಂಗೆ ತಿಳಿದು ಒಂದು 105 ರೂಪಾಯಿ 106 ರೂಪಾಯಿ ಇರುತ್ತೆ ಅನಿಸುತ್ತೆ. 1000 ಮೇಲೆ Sir? 1000 ಮೇಲೆ ಹೋಗುತ್ತೆ 1300ವರೆಗೂ ಹೋಗುತ್ತೆ. ಸೊ ಕೊನೆಗೆ ನಮ್ಮ ಬೊಂಬೆನಾಡು ಚನ್ನಪಟ್ಟಣಕ್ಕೆ ರೀಚ್ ಆಗಿದ್ದೀವಿ. ಸೊ ಇನ್ನು ಟೈಮ್ ಇದೆ, ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಮೈಸೂರು ಹೋಗಿ ಮೈಸೂರಿಂದ ಲೆಫ್ಟ್ ತೊಗೊಂಡು ರಿಂಗ್ ರೋಡ್ ಮೇಲೆ ಡೈರೆಕ್ಟ್ ಗುಂಡ್ಲುಪೇಟೆ ರೋಡ್ ತೊಗೊಂಡು ಬಾರ್ಡ್ರ್ ಎಂಟ್ರಿ ಆಗ್ತಾ ಇರೋದೆ. ಅಂತೂ ಇಂತೂ ಕೊನೆಗೆ ಗುಂಡ್ಲುಪೇಟೆಗೆ ರೀಚ್ ಆಗಿಬಿಟ್ವಿ. ಸೊ ಇಲ್ಲಿ ಗುಂಡ್ಲುಪೇಟೆ ಪಲಾವ್ ಚೆನ್ನಾಗಿರುತ್ತೆ ಅಂತ ಎಲ್ಲೋ ಕೇಳ್ತಿದ್ದೆ. ನಾನು ನೋಡಿದ್ದು ತುಂಬ ಜನ ಹೇಳ್ತಾಯಿದ್ರು ಗುಂಡ್ಲುಪೇಟೆಯಲ್ಲಿ ತುಂಬ ಪಲಾವ್ ಚೆನ್ನಾಗಿರುತ್ತೆ ಅಂತ. ಬಟ್ ಆನ್ಲೈನಲ್ಲಿ ಮ್ಯಾಪಲ್ಲಿ ನೋಡಿದೆ ತುಂಬ ಕಡೆ, ಬಟ್ ಎಲ್ಲೂ ಲೊಕೇಶನ್ ಏನೂ ಗೊತ್ತಾಗಿಲ್ಲ. ಯಾರನ್ನಾದ್ರೂ ಕೇಳಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ. ಕೇಳೋಣ, ಯಾರನ್ನಾದ್ರೂ ಒಂದಿಬ್ಬರನ್ನ ಕೇಳಿ ನೋಡೋಣ. ಇಲ್ಲಿ ಗುಂಡ್ಲುಪೇಟೆ ಪಲಾವ್ ಅಂತ. ಪಲಾವ್ ಗುಂಡ್ಲುಪೇಟೆ ಪಲಾವ್ ಸಿಗುತ್ತಲ್ಲ ಇಲ್ಲಿ ಅಂತ. ಪಲಾವ ಹಾಂ, ಅಣ್ಣ ಇಲ್ಲಿ ಪಲಾವ್ ಎಲ್ಲಿ ಸಿಗುತ್ತೆ? ಈ ಗುಂಡ್ಲುಪೇಟೆ ಪಲಾವ್ ಅಂತಾರಲ್ಲ. ಹಾಂ, ಗುಂಡ್ಲುಪೇಟೆ ಪಲಾವ್. ಪಲಾವ್ ಸರ್ ಯೂಟರ್ ಹಾಂ, ಲೆಫ್ಟ್ ಸಿಗ್ನಲ್ ಓಕೆ ಓಕೆ ಸರ್. ಕನ್ನಡದಲ್ಲಿ ಹೇಳಿ ಗೊತ್ತಾಗುತ್ತೆ. ಹಾಂ, ಕನ್ನಡ ಬರ್ತಲ್ಲ? ಬರುತ್ತೆ ಬರುತ್ತೆ. ಮುಂದೆ ಹೋಗ್ಬಿಟ್ಟು ಹುಡುಗಡೆ ಇದೆ, ಹಾಂ. ಆರ್ಚ್ ಇದೆ, ಆರ್ಚ್, ಓಕೆ. ಮಹಾತ್ಮ ಗಾಂಧಿ ಸ್ಕ್ವೇರ್ ಇದೆ, ಹಾಂ ಲೆಫ್ಟ್ ಸೈಡ್ ರೈಟ್ ಸೈಡ್ ಅಲ್ಲಿ ಇದೆ. ಹಾಂ, ಹೋಗ್ತಾರೆ ಮತ್ತು ಮದೀನಾ. ಓಕೆ ಯೂಟರ್ ಮಾಡಿ. ಓಕೆ. ಗುಂಡ್ಲುಪೇಟೆಯಲ್ಲಿ ಪಲಾವ್ ಹುಡುಕಿ ಸಾಕಾಗೋಯ್ತು. ನಮಗೆ ಸಿಗಲಿಲ್ಲ ಎಲ್ಲೂ. ಸರಿ, ಕೊನೆಗೆ ಎಲ್ಲಾದರೂ ಹೋಗೋ ದಾರಿಲೇ ಸಿಗುತ್ತೆ ಅಂತ ಹೊರಡ್ತಾ ಇದ್ದೀವಿ. ಗೂಗಲ್ ಮ್ಯಾಪಲ್ಲಿ ನೋಡಿದಾಗ ಇಲ್ಲೆಲ್ಲ ಮುಂದೆ ಒಂದು ಹೋಟೆಲ್ ಇತ್ತು. ಹೋಟೆಲ್ ನೇಮ್ ಮರ್ತೋದೆ, ತೋರಿಸ್ತೀನಿ. ಇಲ್ಲಿಂದ ಒಂದು 100 ಮೀಟರ್ಸು, ಒಂದು 100-200 ಮೀಟ್ರ್ ಇದೆ ಅಷ್ಟೇ ಇಲ್ಲಿಂದ. ಕಾಣಿಸ್ತಿದೆ ಅಲ್ಲೆಲ್ಲ ರೈಟ್ ಸೈಡಲ್ಲಿ. ಅಂತೂ ಇಂತೂ ಕೊನೆಗೆ ಊಟಕ್ಕೆ ಬಂದ್ವಿ. ಚೆನ್ನಾಗಿದೆ ರೆಸ್ಟೋರೆಂಟು. ವೆಜ್ಜು ನಾನ್ ವೆಜ್ ಎರಡೂ ಇದೆ ಅನಿಸುತ್ತೆ. ಸದ್ಯಕ್ಕೆ ವೆಜ್ ಊಟ ಮಾಡಿಕೊಂಡು ಹೊರಡೋಣ. ಸೊ ಊಟ ಎಲ್ಲ ಆಯಿತು. ಊಟ ಮುಗಿಸ್ಕೊಂಡು ಪಯಣ ವಯನಾಡ್ ಕಡೆ. ಸೊ ಆಲ್ರೆಡಿ ಇದಕ್ಕೆ ಏನಂತಾರೆ ಬಂಡೀಪುರ ಫಾರೆಸ್ಟ್ಗೆ ಎಂಟ್ರಿ ಆಗಿದ್ದೀವಿ. ಸೊ ಇನ್ನು ಚೆಕ್ ಪೋಸ್ಟ್ ತುಂಬ ದೂರ ಇದೆ, ಇನ್ನೂ ನಾವು ಬಾರ್ಡ್ರ್ ದಾಟಿಲ್ಲ. ಸೊ ನಂಗೆ ತಿಳಿದು ಸಫಾರಿಗೆ ಹೋಗೋ ಪ್ಲ್ಯಾನ್ ಇದೆ. ಬಟ್ ತುಂಬ ಜನ ಹೇಳ್ತಾಯಿದ್ರು ಇಲ್ಲೇ ಸಿಗುತ್ತೆ, ಲೈಕ್ ಎಲ್ಲ ನೀವು ಹೋಗ್ತಾ ದಾರಿಲೇ ನೋಡ್ಕೊಂಡು ಹೋಗ್ಬೋದು ಅಂತ. ನೋಡೋಣ. ಬಟ್ ಫಾರೆಸ್ಟಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಓಡಾಡಬೇಕು. ನೋಡಿ ಇಲ್ಲಿ ಕಾರು ಯಾವ ಥರ ಇದಾಗ್ಬಿಟ್ಟಿದೆ. ಸೊ ನಿದ್ದೆಗಣ್ಣಲ್ಲಿ ಹೋಗಿ ಗುದ್ದಿರಬೇಕು. ಫುಲ್ಲು ಮುಂದೆಗಡೆ ಎಲ್ಲ ಹೊಗೆ ಹಾಕ್ಕೊಂಬಿಟ್ಟಿದೆ. BMW ಒಳಗಡೆ ಎಲ್ಲ ಏರ್ ಬ್ಯಾಗ್ಸ್ ಎಲ್ಲ ಓಪನ್ ಆಗಿಬಿಟ್ಟಿದೆ. ಆ ರೇಂಜಿಗೆ ಗುದ್ದಿದೆ ಅಂತ ತೊಗೊಂಡೋಗಿ. ಬಟ್ ಆ್ಯಕ್ಚುಲಿ ಇಲ್ಲೆಲ್ಲ ನಿಲ್ಲಿಸೋ ಆಗಿಲ್ಲ, ರೆಸ್ಟ್ರಿಕ್ಟೆಡ್ಡು. ಸೊ ಯಾಕೆ ಬೇಕು, ನಿಲ್ಲಿಸಿದ್ರೆ ಫೈನ್ಗಳು ಹಾಕ್ತಾ ಇರ್ತಾರೆ. ಹೋಗ್ತಾ ಇರೋಣ. ಇಲ್ಲಿ ನೋಡಿ ಆನೆಗಳು. ಫೋಟೋ ತೊಗೊಳ್ಳೋಣ ಅಂದರೆ ಇಲ್ಲೆಲ್ಲ ನಿಲ್ಲಿಸೋ ಆಗಿಲ್ಲ, ರಿಸ್ಟ್ರಿಕ್ಟೆಡ್ಡು. ನಿಲ್ಲಿಸಿದ್ರೆ 1000 ರೂಪಾಯಿ ಫೈನಾಗಿ ಕಳಿಸ್ತಾ ಇರ್ತಾರೆ. ಸೊ ಈ ಕಡೆ ಬಂದರೆ ಯಾರೂ ನಿಲ್ಸೋಕೆ ಹೋಗ್ಬಿಡಿ. ಅಂತೂ ಇಂತೂ ಕೇರಳ ಬಾರ್ಡರ್ಗೆ ಬಂದೇ ಬಿಟ್ವಿ. ಸೊ ಇನ್ನೇನು ರೀಚ್ ಆಗ್ತಾ ಇದ್ದೀವಿ. ಆ್ಯಕ್ಚುಲಿ ಬೈಕಲ್ಲಿ ಕೇರಳ ಬರ್ತಾ ಇರೋದು ಫಸ್ಟ್ ಟೈಮು. ಸೊ ವೆಲ್ಕಮ್ ಟು ಕೇರಳ. ಇಲ್ಲಿ ನಮಗೆ ಬೈಕ್ಗಳಿಗೇನು ಚಾರ್ಜ್ ಮಾಡಲ್ಲ ಇವರು, ನಂಗೆ ತಿಳಿದು. ಸೊ ಇಲ್ಲಿಂದ ನಂಗೆ ತಿಳಿದು ಫುಲ್ಲು ಸ್ಟ್ರಿಟ್ ಇರುತ್ತೆ ಈ ಜಾಗದಿಂದ ಈ ಕಡೆ. ಸೊ ನೋಡಬೇಕು, ಆಲ್ಮೋಸ್ಟ್ ಎಲ್ಲ ನಮ್ಮ ಕರ್ನಾಟಕ ಗಾಡಿಗಳು, ತಮಿಳ್ನಾಡು ಗಾಡಿಗಳು ಈ ಕಡೆಯಿಂದ ಹೋಗ್ತಾ ಇರ್ತವೆ. ಓಹೋ ಹಾಕು ತಗ್ಲಾಕೊಂಡಲ್ಲಪ್ಪ.
Sorry, sir. Where are you going? We are going for Sultan Bathery, sir. From where? Sorry, sir. Bangalore. We From are Bangalore. But we are going for a ride. Okay. No. Okay. Thank you, sir. Thank you, sir. Thank you. ಹುಡುಗಿರು ಮಾತಾಡಿದ್ರೆ ಸಾಕು ಬಿಟ್ಟು ಕಳಿಸ್ತಾ ಇದ್ದಾರೆ ನೋಡಿ. ಯೂನಿವರ್ಸಲ್ ಫ್ಯಾಕ್ಟ್ಸ್ ಇವೆಲ್ಲ. ಸೊ ನೋ ಚೆಕ್ಕಿಂಗ್, ಸೊ ಈಸಿಯಾಗಿ ಬಿಡ್ತಾ ಇದ್ದಾರೆ. ಸೊ ಚೆನ್ನಾಗಿದೆ, ಒಂಥರ ವೆದರ್ ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಕ್ಚುಲಿ ಬರ್ತಾ ಏನೇನು ನೋಡಿದ್ವಿ, ಆನೆ ನೋಡಿದ್ವಿ, ಜಿಂಕೆ, ನಾರ್ಮಲ್ ಕೋತಿಗಳಿದ್ದೇ ಇರುತ್ತೆ. ಸೊ ನೋಡೋಣ ಇನ್ನೂ ಏನೇನು ಸಿಗುತ್ತೆ ಅಂತ. ಆನಕ್ಕೆ ಹೋಗ್ತಾ ಇರಬೇಕು ನೋಡಿ. ರೈಟ್ ಸೈಡಲ್ಲಿ ಜಿಂಕೆಗಳು ಕಾಣಿಸ್ತಿದೆ ಅಲ್ಲಿ ಬಲಗಡೆ. ಒಳಗಡೆ ಇದೆ ಜಿಂಕೆಗಳು. ನಿಮಗೆ ಅಷ್ಟು ಕ್ಲಿಯರಾಗಿ ಕಾಣಿಸೋದಿಲ್ಲ, ಫೋಟೋ ತೆಗೆಯೋದಕ್ಕೆ ಅಲೋ ಇಲ್ಲ. ಪ್ರಾಣಿಗಳಿಗೂ ನಾವು ತೊಂದರೆ ಮಾಡೋದು ಬೇಡ. ನೋಡೋಣ, ಹೋಗ್ತಾ ಇರೋಣ. ಸೊ ಇನ್ನೊಂದು ಚೆಕ್ ಪೋಸ್ಟು. ಮತ್ತು ಏನು ಗುರು, ಎಷ್ಟು ಸಲ ಚೆಕಿಂಗ್ ಮಾಡ್ತಾರೆ? ಆಲ್ರೆಡಿ ಒಂದು ಸಲ ಮಾಡಿ ಕಳಿಸಿದ್ದಾರೆ, ಮತ್ತೆ ಇಲ್ಲೊಂದು ಸಲ ಚೆಕಿಂಗ್. ಬರ್ತಾ ಇದ್ದೀನಿ ಇರಪ್ಪ, ಎಷ್ಟು ಸಲ ನಾನು ನೋಡೋಗ್ತಾ ಇದ್ದೀನಿ. ಗಾಡಿ ನಿಲ್ಲಿಸಿದ್ಮೇಲೆ ಬಾಬಾ ಅಂದರೆ. Sorry, sir. Come from Bangalore, sir. Bangalore. Yes, sir. Sultan Bathery. Just smoke it, sir. Wallet. ಸೆಕ್ಯೂರಿಟಿ ಚೆಕ್ ಅಂತ ಆಯಿತು, ಬಟ್ ನಾನು ಪರ್ಸೆಲ್ಲ ಕೇಳ್ಬಿಟ್ಟು ಎಲ್ಲ ಚೆಕ್ ಮಾಡಿ ಕಳಿಸಿದ್ರು. ಸೊ ಬ್ಯಾಗು, ಪರ್ಸು, ಜೋಬ್ಸು ಎಲ್ಲ ಚೆಕ್ ಮಾಡಿ ಕಳಿಸಿದ್ರು. ಏನು ಟೆರರಿಸ್ಟ್ಗಳ ಥರ ಕಾಣಿಸಿದ್ವಿ ಅಂತ ಅನಿಸುತ್ತೆ ಅವ್ರಿಗೆ. ಸೊ ಮತ್ತು ಇನ್ನೊಂದು ಚೆಕ್ ಪೋಸ್ಟು ನಂಗೆ ತಿಳಿದು ಇಲ್ಲೇನಾದರೂ ಅವ್ರೇನಾದರೂ ಹಿಡಿದ್ರೆ ಮತ್ತು ನಾನು ರಿಟರ್ನ್ ಹೋಗ್ಬಿಡ್ತೀನಿ ನಮ್ಮ ಕರ್ನಾಟಕಕ್ಕೆ. ನಮ್ಮ ಪೊಲೀಸವರು ಹಿಡಿತಾರೆ ಬೆಂಗಳೂರಲ್ಲಿ ಗಾಡಿಗಳನ್ನ, ಬಟ್ ಇಷ್ಟೊಂದೆಲ್ಲ ರೋದನೆ ಕೊಡೋಲ್ಲ ನೋಡಿ. ಎಷ್ಟೇ ಆಗಲಿ ನಮ್ಮದು ಅನ್ನೋದು ಬಂದುಬಿಡುತ್ತಲ್ವ. ಏನಾದರೂ ಹಿಡಿಬೇಕು ಗುರು, ಇಲ್ಲೇನಾದರೂ ಗಾಡಿ ಹಂಗೆ ಗಾಡಿ ತಿರ್ಸ್ಕೊಂಬಿಟ್ಟು ನಿಮ್ಮ ಸವಾಸನ ಬೇಡ ಅಂತ ಹೋಗ್ಬಿಡ್ತೀನಿ ನಾನು. ಸದ್ಯ ಬಿಟ್ಟರು. ಪ್ರತಿ ಸಲ ನಿಲ್ಲಿಸಿ ಎಲ್ಲ ಚೆಕ್ ಮಾಡಿ ಕಳ್ಸೋಕ್ಕಾಗಲ್ಲ. ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿರ್ತೀವಿ, ಬಿಚ್ಚಿಬಿಟ್ಟು ಇವ್ರಿಗೆ ತೋರಿಸಿ ಕಳ್ಸೋದಕ್ಕಾಗಲ್ಲ ನಾವು. ಸರಿ ಆಯಿತು, ಆಗಿದ್ದಾಯಿತು, ಹೋಗ್ತಾ ಇರೋಣ ಮುಂದೆ. ಅಂತೂ ಇಂತೂ ಸುಲ್ತಾನ್ ಬತ್ತೇರಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಸೊ ಆ್ಯಕ್ಚುಲಿ ನಾನಿಲ್ಲಿ ಲಾಸ್ಟ್ ಒಂದು 2-3 ಮಂತ್ಸ್ ಬ್ಯಾಕ್ ಬಂದಿದ್ದೆ, ಕಾನ್ಫರೆನ್ಸ್ ಇತ್ತಲ್ಲಿ. ಸೊ ಅದು ಮುಗಿಸ್ಕೊಂಡು ಸರಿ ಇನ್ನೊಂದು ಸಲ ಬೈಕಲ್ಲಿ ಬರೋಣ ಚೆನ್ನಾಗಿರುತ್ತೆ ಅಂತೇಳಿ ಬಂದ್ವಿ. ಸೊ ಆ್ಯಕ್ಚುಲಿ ಲೆಫ್ಟಲ್ಲಿ ನಿಮಗೆ ಒಂಥರ ಚರ್ಚ್ ಥರ ಕಾಣಿಸ್ತಿದೆಯಲ್ಲ, ಅದು ನಮ್ಮದು ಕರ್ನಾಟಕ ಹೋಟೆಲು. ಸೊ ಆಲ್ಮೋಸ್ಟ್ ಅಲ್ಲಿ ಕೆಲಸ ಮಾಡೋರೆಲ್ಲ ಕನ್ನಡಿಗರು ಇರ್ತಾರೆ. ಲೈಕ್ ಹೋಟೆಲ್ ಉಡುಪಿ ಚೆನ್ನಾಗಿದೆ ಹೋಟೆಲು. ಫುಡ್ ಕೂಡ ಓಕೆ ಚೆನ್ನಾಗಿರುತ್ತೆ ನಮಗೆ. ಆ ಸ್ಟೈಲ್ ಸ್ವಲ್ಪ ಎಲ್ಲ ಮ್ಯಾಂಗ್ಳೂರ್ ಸ್ಟೈಲು, ನಮ್ಮ ಕೋಸ್ಟಲ್ ಸ್ಟೈಲ್ ಮಾಡ್ತಾರೆ. ಬಟ್ ಅಡ್ಜಸ್ಟ್ ಆಗಬೇಕು. ಇಲ್ಲಿನ ಫುಡ್ ತಿನ್ನೋದಕ್ಕಿಂತ ನಮ್ಮ ಕರ್ನಾಟಕ ಫುಡ್ಡು ಅಂತ ಹೇಳಿ ನಾವು ತಿನ್ಬೋದು. ಹೋಟೆಲ್ ಬಂದು ನಾನು ಸಿಟಿ ಸೆಂಟ್ರಲ್ಲೇ ಮಾಡಿದ್ದೀನಿ, ಎಲ್ಲದಕ್ಕೂ ನಿಯರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಗೂಗಲಲ್ಲಿ ತುಂಬ ಸರ್ಚ್ ಮಾಡಿದೆ, ಬಜೆಟ್ ಫ್ರೆಂಡ್ಲಿ ಆಗಿ ಇದ್ದಿದ್ದು ಇದೊಂದೇ ಹೋಟೆಲ್ಲು. ಹೋಟೆಲ್ ಕ್ಯಾಪಿಟಲ್ ರೆಸಿಡೆನ್ಸಿ ಅಂತ ಹೇಳ್ಬಿಟ್ಟು ಸಿಟಿ ಸೆಂಟ್ರಲ್ಲೇ ಇದೆ. ಆ್ಯಂಡ್ ಹೋಟೆಲ್ ಲೊಕೇಶನ್ ಆಗಿರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಚೆನ್ನಾಗಿದೆ. ಸೊ ಪ್ರೈಸಿಂಗ್ ಎಲ್ಲನೂ ಲೊಕೇಶನ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ. ಸೊ ಈ ಕಡೆ ಬಂದರೆ ನೀವು ಇಲ್ಲಿ ಸ್ಟೇ ಆಗ್ಬೋದು. ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡಬೇಕು. ಆ್ಯಕ್ಚುಲಿ ಇಲ್ಲಿ ಬರ್ತಾ ಇರಬೇಕಾದ್ರೆ ನಮ್ಮ ಮೈಸೂರು ಕತೆಗಳು ಪೇಜ್ನಲ್ಲಿ ಒಂದು ಸುಲ್ತಾನ್ ಬತ್ತೇರಿ ಬಗ್ಗೆ ಒಂದು ವೀಡಿಯೋ ಹಾಕಿದ್ರು. ಸೊ ನಮ್ಮ ಟಿಪ್ಪು ಸುಲ್ತಾನ್ ಬಗ್ಗೆ. ಸೊ ಅದು ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ. ನಾವು ಅದನ್ನು ಈಗ ಸುಲ್ತಾನ್ ಬಥೇರಿ ಅಂತೀವಿ. ಅದು ಟಿಪ್ಪು ಸುಲ್ತಾನ್ಸ್ ಬ್ಯಾಟ್ರಿ ಅಥವಾ ಸುಲ್ತಾನ್ಸ್ ಬ್ಯಾಟ್ರಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ.